ಈ ರಾಜ್ಯದಲ್ಲಿ ಗಂಭೀರವಾದಂಥ ಪ್ರಕರಣಗಳು ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ಯಾವ ಕಡೆ ಹೋಗಬೇಕು ಅಂತೇಳಿ ಜನ ದಿಕ್ಕೆಟ್ಟಿದ್ದಾರೆ. ಈ ಸರ್ಕಾರ ಬಂದ ತಕ್ಷಣ ಮೊದಲು ಗದಾ ಪ್ರಹಾರ ಮಾಡಿದ್ದು ಬಡವರ ಮೇಲೆ. ಈ ಸರ್ಕಾರ ಬಂದ ಮೇಲೆ ಗದಾ ಪ್ರಹಾರ ಮಾಡಿದ್ದು ಬಡವರ ಮೇಲೆ. ರಸ್ತೆಗಳಲ್ಲಿ ಫುಟ್ಪಾತ್ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ವ್ಯಾಪಾರ ಮಾಡುವರು. ಆ ವ್ಯಾಪಾರ ಮಾಡತಕ್ಕಂಥವರು ಯಾರು? 100ಕ್ಕೆ 100 ಬಡವರು. ಶ್ರೀಮಂತರ ಅಂಗಡಿಗಳ ಮುಂದೆ, ಬಾರಿ ಶ್ರೀಮಂತರ ಅಂಗಡಿಗಳ ಮುಂದೆ ತರಕಾರಿ ಇಟ್ಕೊಂಡು, ಹಣ್ಣು ಇಟ್ಕೊಂಡು, ಕಡಲೆಕಾಯಿ ಇಟ್ಕೊಂಡು ಜೀವನ ಮಾಡಿ ಬದುಕಿ ಮಕ್ಕಳನ್ನು ಸಾಕ್ತಕ್ಕಂಥ ಬಡವರು, ನಿರ್ಗತಿಕರು ಮೀಟರ್ ಬಡ್ಡಿ ತಗೊಂಡು ಅಲ್ಲೇ ಸೊಪ್ಪು ತಂದು ಅಲ್ಲೇ ಮಾರಿ ಅಲ್ಲೇ ಒಂದಷ್ಟು ಹಣದಿಂದ ಬದುಕ್ತಾ ಇರ್ತಕ್ಕಂಥ ಇವರಿಗೆ ಬಂದ ತಕ್ಷಣ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ದರ್ಪ, ದೌರ್ಜನ್ಯ, ಬಹಳ ಸರ್ವಾಧಿಕಾರ, ಏಕ್ದಮ್ JCP ತಂದು ಯಾವ ನ್ಯಾಯಾಲಯದ ಆದೇಶವೂ ಇಲ್ಲದೆ ಅವರಿಗೆ ಮೊದಲು ಹೇಳದೆ ಕೇಳದೆ ಆ ಸಂದರ್ಭದಲ್ಲಿ 10,000, 5,000, 3,000, 2,000 ರೂಪಾಯಿ ವ್ಯಾಪಾರ ಮಾಡ್ತಕ್ಕಂಥ ಸಾಮಾನುಗಳಿಟ್ಕೊಂಡು ಮಾಡುವಾಗ JCP ತಂದು ಒಡೆದಾಕಿದ್ರಿ. ಬಹಳ ವರ್ಷ ಕಟ್ಟಿದ್ದಂಥ ಅಂಗಡಿಗಳನ್ನು ಒಡೆದಾಕಿದ್ರಿ. ಜಂಕ್ ಶೀಟ್ಗಳು ತೆಗೆದ್ರಿ. ಮೈಸೂರಿನಲ್ಲಿ ಶುರು ಮಾಡಿದ್ದೀರಿ, ತುಮಕೂರು ಶುರು ಮಾಡಿದ್ದೀರಿ. ಇಡೀ ರಾಜ್ಯದಲ್ಲಿ JCP ಆಡಳಿತ, ಇಡೀ ರಾಜ್ಯದಲ್ಲಿ JCP ಗಲಾಟೆ. JCP ನೋಡಿದ್ರೆ ಅದರ ಎದುರು ಧೈರ್ಯವಾಗಿ ಬರ್ತಕ್ಕಂಥವರು ಯಾರೂ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನೀವು ಮಾಡಿದ್ದೀರಿ. ನಿಮಗೆ ಕೆಲವು ಪಾದಚಾರಿಗಳು ಶಬಾಸ್ಗಿರಿ ಕೊಟ್ಟಿರ್ಬೋದು. ಅವ್ರಿಗೇನು ಗೊತ್ತು ಈ ಬಡವರ ನೋವು? ಅಲ್ಲೇ ಮಲಗಿ, ಬೀದಿಲೇ ಮಲಗಿ, ಫುಟ್ಪಾತ್ನೇ ಮಲಗಿ ಜೀವನ ಮಾಡ್ತಂಥ ಬಡವರನ್ನ JCP ಹಾಕಿ ಒಡೆದಿರೋದು ದಬ್ಬಾಳಿಕೆ, ಸರ್ವಾಧಿಕಾರ. ಇದೇನಿದು? ಹಿಟ್ಲರ್ ಪ್ರಭುತ್ವನ, ಸ್ಟಾಲಿನ್ ಪ್ರಭುತ್ವನ? ಯಾವ ರಾಜ್ಯ ಇದು? ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಒಂದು ಕಡೆ ನ್ಯಾಯಾಲಯಗಳು, ಮತ್ತೊಂದು ಕಡೆ ಪೊಲೀಸು, ಇನ್ನೊಂದು ಕಡೆ ಮಾಧ್ಯಮ, ಎಲ್ಲರೂ ಇರುವಾಗ ಯಾವುದನ್ನು ಕೇಳದೆ ನೀವು JCPಯನ್ನು ತೆಗೆದುಕೊಂಡು ಹೊಡೆದಾಕ್ತಾ ಇದ್ದೀರಿ.